ಧರ್ಮಸ್ಥಳದ ವಿರುದ್ಧ ನಡೀತಾ ಇರ್ತಕ್ಕಂತಹ ಪಿತೂರಿಗೆ ಸಂಬಂಧಪಟ್ಟಂತೆ ಧರ್ಮವನ್ನ ರಕ್ಷಣೆ ಮಾಡೋದಕ್ಕಂತ ಹೇಳ್ಬಿಟ್ಟು ಇದೀಗ ಬಿಜೆಪಿ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಇದರ ಮುಂದಾಳತ್ವವನ್ನ ಯಲಹಂಕ ಶಾಸಕರಾಗಿರ್ತಕ್ಕಂತಹ ವಿಶ್ವನಾಥ್ ಅವರು ವಹಿಸ್ಕೊಂಡಿರ್ತಕ್ಕಂಥದ್ದು. ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್, ನಾಳೆ ನೀವು ಧರ್ಮಸ್ಥಳ ಒಂದು ಚಲೋವನ್ನ ಮಾಡ್ತಾ ಇದ್ದೀರಾ, ಯಾವ ರೀತಿ ಇದೆ ಸರ್ ನಿಮ್ಮ ತಯಾರಿ? ನಾವು ಒಂದು ವಾರಗಳಿಂದ ಕೂಡ ತಯಾರಿಯನ್ನು ಮಾಡ್ತಾ ಇದ್ವಿ. ಯಾಕಂದರೆ ವಾರದಿಂದನೇ ನಾವು ಇದರ ಬಗ್ಗೆ ಚಿಂತನೆಯನ್ನು ಮಾಡಿದ್ವಿ. ಯಾಕಂದರೆ ಅಲ್ಲಿವರೆಗೂ ಇನ್ನೂ SIT ತನಿಖೆ ಗುಂಡಿಗಳನ್ನು ಅಗಿಯತಕ್ಕಂಥದ್ದಿತ್ತು. ಆದರೆ ಇವತ್ತು ಕುಮಾರಿ ಸೌಜನ್ಯಳ ಕೊಲೆ ಕೇಸನ್ನು ಬಿಟ್ಟು ಇವರು ಬೇರೆ ಎದುರುಗಳನ್ನ ತನಿಖೆ ಮಾಡಿ ಅದನ್ನು ಧರ್ಮಸ್ಥಳದ ಮೇಲೆ, ಆ ಕ್ಷೇತ್ರದ ಮೇಲೆ, ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳ ಮೇಲೆ ತರ್ತಕ್ಕಂಥದ್ದನ್ನು ಅವರ ಯೂಟ್ಯೂಬ್ಗಳಲ್ಲೇ ನಾವು ಕೇಳ್ಕೊಂಡ್ವಿ. ಸೊ ಅದಾದಮೇಲೆ ನಾವು ಹಿಂದೂಗಳಾಗಿ ಅತ್ಯಂತ ಭಕ್ತಿಯಿಂದ ಮತ್ತು ಪವಿತ್ರವಾದಂಥ ಮಂಜುನಾಥ ಸ್ವಾಮಿಗೆ ಟಾರ್ಗೆಟ್ ಮಾಡಿದಾಗ ಇನ್ನು ನಾವು ಕೂತ್ಕೊಂಡ್ರೆ ಇನ್ನು ನಮಗಿನ ಹಿಂದುತ್ವದ ಬಗ್ಗೆ ಬರೀ ಭಾಷಣ ಮಾಡೋಂಥರಲ್ಲ, ನಾವು ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ ನಾವು 200 ವೆಹಿಕಲಲ್ಲಿ ಹೋಗೋಣ ಅಂತೇಳಿ ತೀರ್ಮಾನ ಮಾಡಿದ್ವಿ. ಆದರೆ ಇವತ್ತು ಅದು 400ಕ್ಕೂ ಹೆಚ್ಚು ಕಾರುಗಳಾಗಿದೆ. ನಾಳೆ ಬೆಳಗ್ಗೆ ನಾವು ನಮ್ಮೂರಿಂದ 5:45 ಬಿಡ್ತೀವಿ. ನಾವು ಬೆಳಗಿನ ಜಾವ 5:45 ಬಿಡ್ತೀವಿ. ಆಮೇಲೆ ಅಲ್ಲಿ ದಾಸಂಪುರ ಹೋಬಳಿಯವರೆಲ್ಲ ಕೂಡ ನೆಲಮಂಗಲ ಟೋಲ್ ಹತ್ರ ಇರೋ ಕೇಳಿದ್ದೀವಿ. ಸೊ ನಾಳೆ ಎಲ್ಲ ವೆಹಿಕಲ್ಗಳು ಕೂಡ ನಾವು ಭಗವದ್ ಧ್ವಜವನ್ನು, ನಮ್ಮ ಕೇಸರಿ ಧ್ವಜವನ್ನು ಕಟ್ತೀವಿ. ಎಲ್ಲರೂ ಕೂಡ ಕೇಸರಿ ಶಾಲು ಹಾಕ್ಕೊಬೇಕು. ಮತ್ತು ಪ್ರತಿಯೊಂದು ವೆಹಿಕಲ್ ಮೇಲೆ ಕೂಡ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಧರ್ಮಸ್ಥಳವನ್ನು ಉಳಿಸೋಣ, ಧರ್ಮಸ್ಥಳ ಚಲೋ ಅಂತೇಳಿ ಸ್ಟಿಕ್ಕರ್ಗಳನ್ನು ಪ್ರತಿ ವೆಹಿಕಲ್ ಮೇಲೆ ಕೂಡ ಹಾಕ್ತಾಯಿದ್ವಿ. ಪ್ರತಿ ವೆಹಿಕಲ್ಗೆ ಸೀರಿಯಲ್ ನಂಬರ್ ಕೊಡ್ತೀವಿ. ಯಾಕಂದರೆ ಹೋಗೋವಾಗೇನು ತೊಂದರೆ ಆಗಬಾರ್ದು ಅಂತೇಳಿ. ಆಂಬುಲೆನ್ಸ್ ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಮೆಕ್ಯಾನಿಕ್ಗಳನ್ನು ಕೂಡ ಇಟ್ಕೊಂಡಿದ್ದೀವಿ. ಮಧ್ಯದಲ್ಲಿ ತಿಂಡಿ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಉಳಿಕೆದು ರಾತ್ರಿ ಊಟ, ಬೆಳಗ್ಗೆ ತಿಂಡಿ ಧರ್ಮಸ್ಥಳದಲ್ಲೇ ನಾವು ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತೀವಿ. ಮತ್ತು ವಾಪಸ್ ಭಾನುವಾರ ಬೆಳಗ್ಗೆ ನಾವು ದರ್ಶನವನ್ನು ಮಾಡಿ ಭಾನುವಾರ ಬೆಳಗ್ಗೆ ನಮ್ಮ ಎಲ್ಲ ಪಕ್ಷದ ಹಿರಿಯ ಮುಖಂಡರುಗಳು BY ವಿಜಯೇಂದ್ರ ಅವರು, R ಅಶೋಕ್ ಅವರು ಮತ್ತು ಎಲ್ಲ ಮುಖಂಡರು ಕೂಡ ಸುಮಾರು 30-35 MLAಗಳು ಕೂಡ ಬರ್ತಾ ಇದ್ದಾರೆ. ಮತ್ತು ಬೆಳಗ್ಗೆ ನಾವು ಭಾನುವಾರ ದರ್ಶನವನ್ನು ಮಾಡಿ ಸಂಕಲ್ಪವನ್ನು ಮಾಡಿ ಅಲ್ಲಿಂದ ವಾಪಸ್ ನಮ್ಮ ಹಳ್ಳಿಗಳಿಗೆ ಬರ್ತೀವಿ. ಮತ್ತು ಎಲ್ಲಿಯವರೆಗೂ ಅಪಪ್ರಚಾರವನ್ನು ಮಾಡಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿನ ಟಾರ್ಗೆಟ್ ಮಾಡ್ತಾರೋ ಅದು ನಿಲ್ಲೋವರೆಗೂ ನಾವು ಯಲಹಂಕ ಕ್ಷೇತ್ರದ ಕಾರ್ಯಕರ್ತರು ನಿರಂತರ ಹೋರಾಟವನ್ನು ನಾವು ಮಾಡ್ತೀವಿ. ಧರ್ಮಸ್ಥಳದಲ್ಲಿ ಒಂದು ಮೆಸೇಜ್ ಅನ್ನು ಕೊಡೋದಕ್ಕೆ ಮುಂದಾಗ್ತೀರಾ? ಅಂದರೆ ಧರ್ಮಸ್ಥಳಕ್ಕೆ ಹೋಗಿ ತಲುಪಿದ ನಂತರ ಸಮಾವೇಶದ ರೀತಿ ಏನಾದ್ರು ಮಾಡ್ತೀರಾ? ಸಮಾವೇಶ ಅಲ್ಲ, ನಮ್ಮ ಕಾರ್ಯಕರ್ತರಿಗೆ ಏನಿದೆಯೋ ನಾವೆಲ್ಲ ಸಂಕಲ್ಪವನ್ನು ಆಚೆ ಮಾಡಿ ಬಂದಮೇಲೆ ಖಂಡಿತವಾಗಿ ಅವ್ರನ್ನ ಉದ್ದೇಶಿಸಿ ನಾವು ಮಾತಾಡ್ತೀವಿ. ಈ ಥರ ಯಾಕೆಂದರೆ ಬರೀ ಒಂದು ಸರಿ ಬಂದು ಹೋಗುವಂಥದ್ದಲ್ಲ. ಯಾವಾಗ ಧರ್ಮಸ್ಥಳ ಒಂದೇ ಅಂತಲ್ಲ, ನಮ್ಮ ರಾಜ್ಯದಲ್ಲಿ ಯಾವುದೇ ಕ್ಷೇತ್ರಗಳು ಕೂಡ ಹಿಂದೂ ಕ್ಷೇತ್ರಗಳಿಗೆ, ಪವಿತ್ರ ಕ್ಷೇತ್ರಗಳಿಗೆ ಈ ಥರ ಏನಾರ ಅಪಪ್ರಚಾರ ಮಾಡಿದ್ರೆ ಕಿಡಿಗೇಡಿಗಳು ನಾವೆಲ್ಲ ಕಡೆ ಹೋಗೋದಕ್ಕೆ ನಾವು ತಯಾರಾಗಿರ್ತೀವಿ. ನಿನ್ನೆ ಸರ್ಕಾರದ ಕೆಲವೊಂದಿಷ್ಟು ಸ್ವತಃ DCM ಅವರನ್ನೇ ಮೈ ಸ್ಟ್ಯಾಂಡ್ ವಿತ್ ಧರ್ಮಸ್ಥಳ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇದನ್ನು ಮುಂಚೆನೇ ಕೊಡಬೇಕಾಯಿತು. ಈಗ ಅಂದರೆ ಬೇಲನ್ನು ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ, ಏನೂ ಇಲ್ಲ ಅಂತ ಗೊತ್ತಾದಾಗ ಅಂತ ಆರೋಪ ಗೊತ್ತಾಯಿತು. ಕೆಲವ್ರಿಗೆ ಏನು ಅಂತಂದರೆ ಜ್ಞಾನೋದಯ ಸ್ವಲ್ಪ ತಡವಾಗಿ ಆಗ್ತದೆ. ಸೊ ನಿನ್ನೆ DCM ಅವ್ರ ಕೊನೆಗೆ ಅಂತಿಮವಾಗಾದರೂ ಕೂಡ ನಾನು ಧರ್ಮಸ್ಥಳದ ಜೊತೆಯಲ್ಲಿ ಮಂಜುನಾಥ ಸ್ವಾಮಿ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಇರೋ ಆ ಒಂದು ಆಡಳಿತ ಪಕ್ಷದಲ್ಲಿ ಒಬ್ಬರು ನೇರವಾಗಿ ಹೇಳಿದ್ದಾರೆ ಅವರೆಲ್ಲ ಕೂಡ. ಆದರೆ ತಾವು ಹೇಳಿದಾಗೆ ಮೊದಲೇ ಹೇಳಿದ್ರೆ ಇವ್ರು ಷಡ್ಯಂತ್ರ ಅಂತ ಮೊದಲೇ ಗೊತ್ತಿತ್ತು, ಇವ್ರು ತನಿಖೆ ಕೊಡೋವಾಗೆ ಗೊತ್ತಿತ್ತು. ಆದರೆ ಆವಾಗ ಅವ್ರು ಹೇಳಿದರೆ ಅವ್ರ ಮೇಲೆ ಕೂಡ ಅಪಾದನೆಗಳು ಶುರುವಾಗಿರೋ ಯೂಟ್ಯೂಬರ್ಗಳವರೆಲ್ಲ ಯಾರನ್ನೂ ಬಿಟ್ಟಿಲ್ಲ ಅವರು. ಸೊ ಅವ್ರ ಸರ್ಕಾರ ಆಗಲಿ, ತನಿಖೆ ಆಗಲಿ ಅಂತೇಳಿ ಕೊಟ್ಟಿದ್ದಾರೆ. ನಾವು ಸ್ವಾಗತವನ್ನು ಮಾಡಿದ್ವಿ. ಅಂತಿಮವಾಗಾದರೂ ಕೂಡ ಧರ್ಮಸ್ಥಳ ಜೊತೆ ನಿಂತ್ಕೊಂಡಿರ್ತಕ್ಕಂಥ DK ಶಿವಕುಮಾರ್ ಅವ್ರು ಒಳ್ಳೇದಾಗಲಿ. ಇನ್ನೊಂದು ಪ್ರಮುಖವಾಗಿ ಏನೋ ಈಗ ಸರ್ಕಾರದ ನಾಯಕರು ಒಂದು ಕಡೆ ಸಪೋರ್ಟಿಂಗು ಸಹ ಇದ್ದಾರೆ, ಕೆಲವೊಂದಿಷ್ಟು ಈಗಲೂ ಸಹ ಅಲಿಗೇಷನ್ ಅನ್ನು ಧರ್ಮಸ್ಥಳ ವಿರುದ್ಧ ಮಾಡ್ತಾ ಇದ್ದಾರೆ. ಇವ್ರ ವಿರುದ್ಧ ಸರ್ಕಾರಕ್ಕೆ ಯಾವ ರೀತಿ ನೀವು ಒತ್ತಾಯವನ್ನು ಮಾಡ್ತೀರಾ? ಇವತ್ತು ಸರ್ಕಾರದ ಪೊಲೀಸ್ ಇಲಾಖೆಯನ್ನು ದುರುಪಯೋಗ ಮಾಡಿಕೊಂಡು ಸಾರ್ವಜನಿಕರ ತೆರಿಗೆಯನ್ನು ಪ್ರತಿನಿತ್ಯ ಕೂಡ ಖರ್ಚನ್ನು ಮಾಡಿ ಇಂಥ ಕಡೆ ಹೆಣ ಉಣಿದ್ದೀವಿ ಅಂತೇಳಿ ನಿಖರವಾದ ಜಾಗಗಳನ್ನು ತೋರಿಸ್ತೀವಿ ಅಂತೇಳಿ ಅವ್ರಿಗೆ ಯಾರ್ಯಾರು ಸಾಕ್ಷಿಗಳನ್ನು ಕೊಟ್ಟಿದ್ರು, ಅವ್ರ ಪರವಾಗಿ ಯೂಟ್ಯೂಬರ್ಗಳು ಬೇರೆ ಬೇರೆಯವರೆಲ್ಲ ಕೂಡ ಪ್ರಚೋದನೆಯನ್ನು ಕೊಟ್ಟಿದ್ದರು, ಎಲ್ಲ ಕೂಡ ಹೊರಗಡೆ ಬರಬೇಕು. ನಾವು ನಿನ್ನೆನೂ ಹೇಳಿದ್ದೀನಿ, ಅಸೆಂಬ್ಲಿಯಲ್ಲಿ ಮಂಪುರ ಪರೀಕ್ಷೆಯನ್ನು ಮಾಡಬೇಕು. ಆ ಮಂಪುರ ಪರೀಕ್ಷೆಯನ್ನು ಮಾಡಿ ಇವರು ಒಬ್ಬರಿಗೆ ಅಲ್ಲ, ಇನ್ನು ಕೆಲವರು ನಾವು ಗೊತ್ತು ಕೊಲೆ ಮಾಡಿದ್ವಿ ಅಂತ ಹೇಳ್ತಾರಲ್ಲ ಬೇರೆ ಬೇರೆಯವರು, ಅವ್ರಿಗೂ ಒಂದು 4-5 ಜನಕ್ಕೆ ಮಂಪುರ ಪರೀಕ್ಷೆಯನ್ನು ಮಾಡಿ ಇದರ ಹಿಂದೆ ಏನು ಷಡ್ಯಂತ್ರ ಐತೆ, ಯಾಕೆ ಮಾಡಿದ್ರು, ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ವಿವರಣೆ ತೆಗಿಬೇಕು. ಕೇವಲ SIT ತನಿಖೆ ಕ್ಲೋಸ್ ಆಯಿತು ಅಂತಲ್ಲ. ಹಂಗಾರೆ ಇನ್ನು ನಾಳೆ ಬಂದು ಇನ್ಯಾರೋ ಕಂಪ್ಲೇಂಟ್ ಕೊಡ್ತಾರೆ, ತನಿಖೆ ಮಾಡಿ ಹಂಗೆ ಸುಮ್ಮನೆ ಇರ್ತೀರಾ? ಕಂಪ್ಲೇಂಟ್ ನಿಜ ಅಲ್ಲ ಅಂದರೆ ಸುಳ್ಳು ಕಂಪ್ಲೇಂಟ್ ಕೊಟ್ಟರ ಮೇಲೆ ಅವ್ರ ಮೇಲೆ ಕೂಡ ಕಾನೂನಲ್ಲಿ ಅವಕಾಶ ಇದೆ ಕ್ರಮ ತಗೊಳ್ಳೋದಕ್ಕೆ. ಎಲ್ಲ ಕ್ರಮಗಳನ್ನು ಕೂಡ ಅವ್ನು ತೊಗೊಬೇಕು. ಎಸ್ಪೆಷಲಿ ನೆನ್ನೆ ಯಾರು ಆ ಮುಸುಗುದಾರಿ ಇದ್ದ, ಅವನ ಕೊಲೆಗಳು ಮತ್ತು ಅತ್ಯಾಚಾರಕ್ಕೆ ಸಾಕ್ಷಿಯಾಗಿದ್ದ, ಅವನನ್ನು ವಿಚಾರಣೆಗೊಳಪಡಿಸಿ. ಯಾಕಂದರೆ 100 ಕೊಲೆ 100 ಅತ್ಯಾಚಾರ ಅಂತಂದರೆ ಅವನು 500 ವರ್ಷ ಆಚೆಗೆ ಬರೋಂಗಿಲ್ಲ. ಅಟ್ಲೀಸ್ಟ್ ಗಲ್ಗಾದರೂ ಹಾಕಲಿ, ಆತ್ಮಕ್ಕಾದರೂ ಶಾಂತಿ ಸಿಗಲಿ.
ನಿಮ್ಮ ಮೇಲೆ ಸಹ ವೈಯಕ್ತಿಕವಾಗಿ ಕೆಲವೊಂದಿಷ್ಟು ನಿಂದನೆಗಳು ಆಗ್ತಾ ಇದಾವೆ ಸರ್. ದಂಡಿಗೆ ಎದರಲ್ಲ, ದಾಳಿಗೆ ಎದರಲ್ಲ, ಯಾರ ಪುಂಡ್ರಿಗೆಲ್ಲ ಎದ್ರಕೊಂತೀವಿ ನಾವು. ಕೊಚ್ಚೆ ಮೇಲೆ ಕಲ್ಲು ಹಾಕ್ಬಾರ್ದು ಅಂತಿದ್ವಿ. ಆದರೆ ಯಾರು ಕೂಡ ಅವ್ರ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ, ಮುಖ್ಯಮಂತ್ರಿಗಳಿಂದ ಹಿಡಿದು ಭಾಳಷ್ಟು ಜನ. ಸೊ ಇದು ನನಗೆ ಸಹಿಸೋಕ್ಕಾಗೋದಿಲ್ಲ. ನನ್ನ ಬಗ್ಗೆ ನೀವು ಮಾತಾಡ್ರಿ, ನಾನು ತಪ್ಪು ಮಾಡಿದ್ರೆ ಹೇಳಿ. ಅದನ್ನು ಬಿಟ್ಟು ನನ್ನ ಜಾತಿಯ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಸುಮ್ಮನಾದಾಗ ನಾನು ಕೈ ಕೊಟ್ಕೊಂಡು ಕೂತ್ಕೊಂಡು ಗಂಡು ಅಲ್ಲೇ ಅಲ್ಲ ಅವನು. ನಿಜವಾದ ಅವನು ಗಂಡು ಸಾಗಿದ್ರೆ ಯಾರು ಮಾತಾಡೋನಲ್ಲ, ಹೊರಗಡೆ ಬರಬೇಕು. ಬೇಕಾದ್ರೆ ನಾನು ಅವ್ರ ಮನೆ ಹತ್ರನೇ ಹೋಗ್ತೀನಿ, ಒಬ್ಬನೇ ಹೋಗ್ತೀನಿ, ನನಗೇನು ಭಯ ಇಲ್ಲ. ಮತ್ತು ಕೆಂಪೇಗೌಡರ ಬಗ್ಗೆ ಮಾತಾಡ್ತಾನೆ, ನಾನು ಕೆಂಪೇಗೌಡರ ವಂಶಸ್ಥ ಅಂತೇಳಿ. ಕೆಂಪೇಗೌಡರ ಹೆಸರು ಕೈಕ ಶಾಸಕ ನಾನೇನೆ. ಇವತ್ತು ಕೆಂಪೇಗೌಡರ ಸ್ಟ್ಯಾಚ್ಯುಗಳು ಮಾಡಿದ್ದೀವಿ, ಹೆಸರುಗಳನ್ನು ಇಟ್ಟಿದ್ದೀವಿ. ಪ್ರತಿನಿತ್ಯ ನೀವು ನನ್ನ ಗಾಡಿಗಳಲ್ಲಿ ನೋಡ್ರೆ ರದ್ದಲ್ಲಿ ಕೆಂಪೇಗೌಡರ ಸ್ಟ್ಯಾಚ್ಯು ಇದ್ದೇ ಇರ್ತದಲ್ಲ ಕಡೆಗೆ. ಕೆಂಪೇಗೌಡರ ಮೀಸೆ ಎಷ್ಟೆಷ್ಟು ಅಪ್ಪ ಐತೆ. ಇವನು ಮೀಸೆ ಇಲ್ಲದೆ ಥರ ಅವನು ಕೆಂಪೇಗೌಡರ ಬಗ್ಗೆ ಮಾತಾಡ್ತಾನೆ. ಅವನು ಮೀಸೆನ ಬಿಟ್ಕೊಂಡು ಮಾತಾಡಬೇಕು. ಅವ್ರಿಗೆ ಇವ್ರು ಹೋಲಿಕೆನೇ ಇಲ್ಲ. ಅವನು ಸುಮ್ಮನೆ ಈ ಥರ ಎಲ್ಲ ಮಾತಾಡಿ ಈ ಪ್ರಚಾರ ತೊಗೊಂಡು ಅವ್ರಿಗೆ ಬೇರೆ ಏನಿಲ್ಲ. ಆ ಯೂಟ್ಯೂಬರ್ಗಳಿಗೆ ಏನು ಅಂದರೆ ಸಬ್ಸ್ಕ್ರೈಬರ್ಸ್ ಇತ್ತಲ್ಲ, ದುಡ್ಡಲ್ಲೇ ಜೀವನ ಮಾಡ್ತಕ್ಕಂಥವ್ರು. ನಮ್ಗೆ ಆ ಥರ ಇಲ್ಲ. 4 ಸರಿ ಜನ ನನ್ನನ್ನು ಆಯ್ಕೆ ಮಾಡೋರು, ಹೈಯೆಸ್ಟ್ ಟೋಟಲ್ ಆಯ್ಕೆ ಮಾಡೋರೆ. ಅದೇನೋ ಮುಂದೆ ಮುಖ್ಯಮಂತ್ರಿ ಆಗಬೇಕು ನಾನು ಅಂತಲೂ ಹೇಳೋರೆ ನೆನ್ನೆ. ಖಂಡಿತವಾಗಿ ಕೂಡ ಇಂಥವನು ಮುಖ್ಯಮಂತ್ರಿ ಅಲ್ಲ. ಫಸ್ಟು ಈಗೇನೋ BBMP ಚುನಾವಣೆಯಲ್ಲಿ ಆದರೆ ಅದು ನಿಂತು ಗೆಲ್ಲಿ, ಅದಾದಮೇಲೆ ನೆಕ್ಸ್ಟು ಯಲಾಂಕಕ್ಕೆ ಬಂದು ನನ್ನ ಮೇಲೇ ನಿಲ್ಲಿ ಅಂತಕ್ಕಂಥ ಸ್ವಾಗತವನ್ನು ಮಾಡ್ತಾಯಿದ್ದೀನಿ. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಇನ್ನೊಂದು ಸರಿ ವೈಯಕ್ತಿಕವಾಗಿ ಏನಾದರೂ ಬಗ್ಗೆ ಮಾತಾಡಿದ್ರೆ ಆಗೋವಂಥ ಪರಿಣಾಮನೇ ಬೇರೆ ಆಗ್ತದೆ. ಏನಾದರೂ ಆಗಲಿ ನಾನು ಅದನ್ನು ಎದುರಿಸ್ಕೊತೀನಿ. ಕೊನೆಯದಾಗಿ ಸರ್ಕಾರ ಸೋಮವಾರ ಆನ್ಸರ್ ಮಾಡುತ್ತೆ, ನೀವೇನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಾ? ಏನು ಎಕ್ಸ್ಪೆಕ್ಟೇಷನ್ನು? ಇವತ್ತು DK ಶಿವಕುಮಾರ್ ಅವ್ರು ಏನು ಹೇಳೋರಲ್ಲ ಅದೇ ಎಕ್ಸ್ಪೆಕ್ಟೇಷನ್. ಯಾಕಂದರೆ ಅವ್ರಿಗೆ ವರದಿ ಗೊತ್ತಿರ್ತದೆ ಏನು ಅಂತೇಳಿ ಅನ್ಸ್ಕೊಂಡಿದ್ದೀವಿ ನಾವು ಅತ್ಲ ಕಡೆಗೆ. ಯಾಕಂದರೆ ಅಷ್ಟು ಗುಂಡಿಗಳಲ್ಲಿ ಏನು ಮಣ್ಣು ಬಿಟ್ಟು ಏನೋ ಸಿಗಲಿಲ್ಲ ಅಂತಂದರೆ ಸಾಮಾನ್ಯ ಜನರಿಗೆ ಗೊತ್ತಾಗ್ತದಲ್ವ ಅದರಲ್ಲಿ ಏನು ಉರುಳಿಲ್ಲ ಅಂತೇಳಿ. ಸೊ ನಾವು ಎಕ್ಸ್ಪೆಕ್ಟೇಷನ್ ಆಗಿರ್ತಕ್ಕಂಥದ್ದು ಇವತ್ತೇನು ಆ ವ್ಯಕ್ತಿ ಹೇಳಿದ್ದ ಅದು ಸುಳ್ಳು ಅಂತೇಳಿ ಬಹುಶಃ ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತನಿಖಾ ವರದಿ ನಮ್ಗೆ ಗೊತ್ತಿಲ್ಲ. ಬಟ್ ಸುಳ್ಳು ಅಂತೇಳಿ ಆ ತನಿಖೆಯನ್ನು ಮುಚ್ಚೋದಲ್ಲ. ಇದಕ್ಕೆ ಯಾರ್ಯಾರು ಷಡ್ಯಂತ್ರ ಮಾಡಿದ್ದಾರೋ ನೆಕ್ಸ್ಟ್ ಆ ತನಿಖೆ ಶುರುವಾಗಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ವರದಿ ಬಂದಾದ್ಮೇಲೆ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾಗಿರ್ತಕ್ಕಂಥ SR ವಿಶ್ವನಾಥ್ ಅವರ ಮಾತು. ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ, ಪವರ್ TV, ಬೆಂಗಳೂರು.